ಮೈಸೂರಿನ ಅರಮನೆಯ ಆವರಣದಲ್ಲಿರುವಂತಹ ದಸರಾ ಗಜಪಡೆಯ ಧನಂಜಯ ಆನೆ ನಿನ್ನೆ ರಾತ್ರಿ ಏಕಾಏಕಿಯಾಗಿ ಮತ್ತೊಂದು ಆನೆ ಕಾಂಚನಗೆ ಅಟ್ಯಾಕನ್ನು ಮಾಡಿದೆ ಅಂತೆ. ಆ ಸಂದರ್ಭದಲ್ಲಿ ಒಂದು ದೃಶ್ಯ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅದನ್ನು ತೆಗೆದಂಥವರು ಯೋಗೇಶ್ ಅವರು. ಈಗ ಆ ಘಟನೆಗೆ ಪ್ರತ್ಯಕ್ಷದರ್ಶಿಗಳ ಜೊತೆಗೆ ಅದನ್ನು ಆ ವಿಡಿಯೋವನ್ನು ತೆಗೆದಂಥವರು ಕೂಡ ಇವರೇ. ಈಗ ಅವ್ರು ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ನಿನ್ನೆ ಎಷ್ಟೊತ್ತಿಗೆ ಈ ಘಟನೆ ನಡೀತು? ಹೇಗೆ ಸರ್? ಸುಮಾರು 7:45 ಸರ್. 7:45 ಆ ಕಡೆ ಗೇಟಿಂದ ಇಲ್ಲಿ ತನಕ ಬತ್ತು. ಈ ಪ್ಯಾರಾಕೆಟು ತೆಳ್ಳಿಬಿಟ್ಟು ಇಲ್ಲಿ ಬತ್ತು. ಇಲ್ಲಿ ಆಚೆಲಿ ಪಬ್ಲಿಕ್ ಅಂತ ಸ್ವಲ್ಪ ಓಪನ್ ಇರ್ತದೆ. ಇಲ್ಲಿಂದ ಒಂದು ಆನೆ ಮಾತ್ರ ಹೋಯ್ತು, ಒಂದು ಸಮಾಧಾನ ಆಗಿ ತಿರ್ಗಾ ಇಲ್ಲಿ ನಿಂತ್ಕೊತು, ಹಿಂಗೆ ರಿಟರ್ನ್ ಆಯಿತು. ಅಲ್ಲಿ ಮುಂದೆ ಗುಂಚಿ ಇದೆಯಲ್ಲ, ಅಲ್ಲಿ ನಿಂತ್ಕೊಂಡು ಅದು ಸಮಾಧಾನ ಮಾಡಿ ಮೌತಾದ್ರು ಇದ್ದಾರಲ್ಲ ಅವ್ರು ಸಮಾಧಾನ ಮಾಡಿ ರಿಟರ್ನ್ ತೊಗೊಂಡೋದ್ರು. ಅಂದರೆ ಧನಂಜಯ ಆನೆ ಮೇಲೆ ಮಾವುತ ಇದ್ದ ಅವ್ನು ಭಾಳ ಕಂಟ್ರೋಲ್ ಮಾಡ್ತಾ ಇದ್ದ. ಭಾರಿ ಕಂಟ್ರೋಲ್ ಮಾಡ್ತಿದ್ರು ಸರ್. ಮಾವುತಿದ್ರು ಪಾಪ ಭಾರಿ ಕಂಟ್ರೋಲ್ ಮಾಡಿದ್ರು. ಅವರು ಒಂದು 15 ಜನ 20 ಜನ ಓಡ್ ಬಂದರು ಮಾವುತಿದ್ರು. ಅವ್ರು ಭಾರಿ ಅವಾಯ್ಡ್ ಮಾಡಿದ್ರು ಸರ್. ಅಂದರೆ ಆ ಬ್ಯಾರಿಕೇಡ್ ಮೊದಲು ಮುರಿಯೋದು? ಫಸ್ಟ್ ಆ ಪ್ಯಾರಾಕೆಟ್ ಮುರಿದಿದ್ದು. ಸೆಕೆಂಡ್ 2ನೇ ಪ್ಯಾರಾಕೆಟ್ ಆಚೆಲಿ ಇಲ್ಲಿ ಓಪನ್ ಇತ್ತು. ಇದರಿಂದ ಈ ಒಂದು ಮಾತ್ರ ಅಲ್ಲಿ ತನಕ ಹೋಯ್ತು. ತಿರ್ಗಾ ಅಲ್ಲಿ ಸಮಾಧಾನ ಮಾಡಿ ಮಾವುತಿದ್ರು. ತಿರ್ಗಾ ರಿಟರ್ನ್ ತಗೊಂಡ್ಬಂದ್ರು. ಒಂದು ಆನೆ ಇಲ್ಲಿ ಸಮಾಧಾನ ಆಗಿ ಇಲ್ಲಿ ನಿಂತ್ಕೋತಿ ಈ ಸೈಡಲ್ಲಿ. ಅಂದರೆ ಅದು ಮಾವುತ ಸಮಾಧಾನ ಮಾಡ್ತಿದ್ರು ಸರ್. ಅಂದರೆ ಇಲ್ಲಿ ಜನ ತುಂಬ ಇರಲಿಲ್ಲ ಆಗ? ಜನ ಅಷ್ಟು ಪಬ್ಲಿಕ್ ಏನೂ ಇರಲಿಲ್ಲ. ಅದು ಆನೆ ಬರೋದು ನೋಡ್ಬಿಟ್ಟು ಇರೋದು ಒಂದು 20-30 ಜನ ಇದ್ರು. ಅದು ನೋಡ್ಬಿಟ್ಟು ಆ ಕಡೆ ಈ ಕಡೆ ಓಡ್ಬಿಟ್ರು. ಅಲ್ಲಿಗೆ ಬೇರೆ ಟೈಮಲ್ಲಿ ಏನಾದರೂ ಆಗ್ಬಿಟ್ಟಿದ್ರೆ ಭಾಳ ಕಷ್ಟ ಆಗ್ಬಿಡೋದು. ಇದೇ ಏನಾರ ಸಂಡೇ ಸಾಟರ್ಡೆ ಆಗ್ಬಿಟ್ಟಿದ್ರೆ ಭಾರಿ ತೊಂದರೆ ಆಗ್ಬಿಟ್ಟಿರೋದು. ತುಂಬ ಜನ ಇರ್ತೀವಿ. ಹ್ಞೂ ಸರ್. ಇವತ್ತು ನಾಳೆ ಏನಾರ ಇದ್ದಿದ್ರೆ ಸಿಕ್ಕಾಪಟ್ಟೆ ಜನ ಇರೋದು, ಪಬ್ಲಿಕ್ ಭಾರಿ ತೊಂದರೆ ಆಗಿರೋದು. ಹ್ಞೂ ಸರ್. ಅಂದರೆ ಕಾಂಚನ ಮೇಲೆ ಮಾವುತ ಇರಲಿಲ್ಲ. ಕಾಂಚನ ಮೇಲೆ ಮುಂದ್ಗಡೆ ಬತ್ತಲ್ಲ ಆ ಆನೆ ಮೇಲೆ ಇರಲಿಲ್ಲ, ಹಿಂದ್ಗಡೆ ಮಾತ್ರ ಇದ್ರು. ಮುಂದ್ಗಡೆ ಅವ್ರ ಮನೆ ಮುಂದ್ಗಡೆ ಆನೆ ಬತ್ತಲ್ಲ ಅದ್ರ ಮೇಲೆ ಯಾರು ಇರಲಿಲ್ಲ. ಹಿಂದ್ಗಡೆ ಆನೆ ಮೇಲೆ ಮಾತ್ರ ಮಾವುತ ಇದ್ದಿದ್ದು. ಆ ರೋಡ್ಗೆ ಹೋಗ್ಬಿಡುತ್ತಾ ಕಾಂಚನ ಬರೀ ಆ ಗುಂಚಿ ಇದೆಯಲ್ಲ ಅಷ್ಟೇ ಸ್ಟಾಪ್ ಆಗುತ್ತೆ, ಅಲ್ಲಿಂದ ರಿಟರ್ನ್ ಆಗುತ್ತೆ. ಅಂದ್ರೆ ಈ ಧನಂಜಯ ಯಾವಾಗ ರಿಟರ್ನ್ ಆಗ್ತಾನೆ ಅವಾಗ ವಾಪಸ್ ಬಂದ್ಬಿಡುತ್ತೆ. ಇವನು ಸಮಾಧಾನ ಆಯ್ತಾನಲ್ವಾ, ಇವನು ಸಮಾಧಾನ ಆದ್ಮೇಲೆ ಅವನು ಅಲ್ಲಿ ಸ್ಟಾಪ್ ಆಗ್ತಾನೆ. ಅಲ್ಲಿ ಮಾವುತಿದಾರೆಲ್ಲ ಹೋಗಿ ಎಲ್ಲರೂ ಸಮಾಧಾನ ಮಾಡಿ ಅದಕ್ಕೆ ತಿರ್ಗಾ ಕರ್ಕೊಂಡು ಬರ್ತಾರೆ ಸರ್. ಭಾಳ ವರ್ಷದಿಂದ ಇಲ್ಲೇ ಇದ್ದೀರಿ ಸರ್? ನಾನು ಇಲ್ಲಿ ಕಮ್ಮಿ ಒಂದು 40-45 ವರ್ಷದಿಂದ ಇಲ್ಲೇ ಇರೋದು. 45 ವರ್ಷದಿಂದ ಯಾವತ್ತು ಈ ಥರದ್ದು ಯಾವತ್ತು ಕೂಡ ಈ ಥರ ಇದು ಆ್ಯಕ್ಚುಲಿ ಮೊದಲು ಒಂದು ಸತಿ ಆಗಿತ್ತು. ಆ ಕಡೆ ಹಿಂದ್ಗಡೆ ಗೇಟಿಂದ ಆ ಕಡೆ ಒಂದು ಹೋಗಿತ್ತಲ್ಲ, ಅದೊಂದು ಆಗಿತ್ತು. ಅದಾದಮೇಲೆ ಇನ್ನೊಂದು ದೊಡ್ಡಕೆರೆ ಮೈದಾನದಲ್ಲಿ ಅರ್ಜುನ ಅಂತದ್ದು ಯಾವುದೋ ಅದು ಆನೆ ಮೌತನ್ಗೆ ತುಂಡು ಸಾಯಿಸಿತ್ತು ಅಲ್ಲೊಂದು. ಓಕೆ ಓಕೆ. ಅಂದರೆ ಅಲ್ಲಿ ಆ ಕಡೆ ಕೋಡಿ ಸೋಮೇಶ್ವರ ಗೇಟ್ ಹಾಕಿರ್ತಾರಲ್ವಾ? ಎಲ್ಲಿ ಸರ್? ಒಟ್ಟು 1 2 3 ಇಲ್ಲಿ ಬಾಗ್ಲು ಬರೋ ಪೋರ್ಟ್ಸ್ಗೆ ಬಾಗ್ಲು ಒದ್ಬಿಡ್ತದೆ ಅಂತ ಆಚೆಲಿ ಅದು ಓಪನ್ ಮಾಡಿಬಿಟ್ಟಿದ್ರೇನು ಗೊತ್ತಿಲ್ಲ. ಅದು ಅಲ್ಲಿಂದ ಬಂದು ತೆಳ್ಕೊಂಡು ಇಲ್ಲಿ ಬಂತು ಸರ್, ಅಷ್ಟೇ. ಇಲ್ಲಿ ಬಂತು. ಅಂದರೆ ಬಟ್ ಜನ ಜಾಸ್ತಿ ಇದ್ರೆ ತೊಂದರೆ ಆಗುತ್ತೆ ಸರ್. ಮತ್ತೆ ಧನಂಜಯ ಆನೆ ಮೇಲೆ ಮಾವುತ ಇಲ್ದಿದ್ರು ತೊಂದರೆ, ಇನ್ನೂ ತೊಂದರೆ ಆಗ್ಬಿಟ್ಟಿರೋದು. ಮಾವುತ ಇರೋದ್ರಿಂದ ಎಷ್ಟು ಒಟ್ಟಲ್ಲಿ ಪಬ್ಲಿಕ್ ಒಂದು ಒಳ್ಳೇದಾಯ್ತು ಸರ್. ಅಂದರೆ ಕಾಂಚನ ಆನೆ ಭಾಳ ಬೇಗ ಕರ್ಕೊಂಡ್ಬಂದ್ಬಿಟ್ರು ಅವರು. ಬೇಗ ಜಸ್ಟ್ ಒಂದು 2-5 ಮಿನಿಟು ಇಲ್ಲ ಸರ್, 5 ನಿಮಿಷನೂ ಇಲ್ಲ. ಸಮಾಧಾನ ಮಾಡಿ ವಾಪಸ್ ಬಂದರು. ಇನ್ನೊಂದು ಆನೆ ಮೇಲೆ ಕುಂತಿದ್ರಲ್ಲ ಅದು ಇಲ್ಲೇ ಸ್ಟಾಪ್ ಆಯಿತು. ಹಾಂ ಸರ್. ನೀವು ಆಗಿದ್ನೇ ನೋಡ್ತಾ ಇದ್ರಿ? ಇರ್ತಿದೆ. ನಾನು ನೈಟು 9:30 ತನಕ ಅಲ್ಲಿ ಗೈಡ್ ಮಾಡ್ತೀನಿ. ಹಾಂ ಸರ್, ಗೈಡ್ ಆಗ್ಬಿಟ್ರಾ? ಯಾರು ಗಾಬರಿ ಆಗ್ಬಿಟ್ಟು ನಾನು ಆ ಕಡೆ ಈ ಮೂಲೆಗೆ ಓಡ್ಬಿಟ್ಟೆ. ಆ ಕಡೆ ಈ ಸೈಡಿಂದ ಕವರ್ ಮಾಡ್ತಾ ಇದ್ದೀನಿ ನಾನು. ಈ ಮೂಲೆ ನಿಂತ್ಕೊಂಡಿದೆ, ಹಂಗಾಗಿ ಆ ವಿಡಿಯೋ ಬಂದಿರೋದು. ಹಾಂ ಸರ್, ಹಂಗಾಗಿ ಎಲ್ರಿಗೂ ಗೊತ್ತಾಗಿದ್ದು. ಹಾಂ ಸರ್. ಆ ವಿಡಿಯೋ ತೆಗೆದೇರಿ ಯಾರಿಗೂ ಬರೋದಿಲ್ಲ. ಹಾಂ ಸರ್. ಏನು ಮಾಡ್ತೀರಾ? ಬಟ್ ಏನು ಆಗದೆ ಇರೋದು ಸಂತೋಷ. ಹಾಂ ಸರ್, ಸಂತೋಷ. ಪಬ್ಲಿಕ್ಗೆ ಒಳ್ಳೇದಾದ್ರೆ ಸಾಕು. ತಾಯಿ ಚಾಮುಂಡೇಶ್ವರಿ ಇರೋ ತನಕ ನಮ್ಮ ಮೈಸೂರಿಗೆ ಏನೂ ಆಗಲ್ಲ ಸರ್. ಅದೊಂದು ನಮ್ಮ ಆಶೀರ್ವಾದ ಇದೆ, ತಾಯಿ ಆಶೀರ್ವಾದ ಇದೆ. ಓಕೆ, ಇದು ನಿನ್ನೆ ವಿಡಿಯೋ ತೆಗೆದಂಥ ಯೋಗೇಶ್ ಅವರ ಮಾತು. ಅಂದರೆ ಅವರೇ ಅದರ ಪ್ರತ್ಯಕ್ಷದರ್ಶಿಗಳು. ನಿನ್ನೆ ಅವರು ಆ ಘಟನೆ ನಡೆಯುವಂಥ ಸಂದರ್ಭದಲ್ಲಿ ಇದೇ ಭಾಗದಲ್ಲೇ ಇದ್ದರು. ಜೊತೆಗೆ ಇಡೀ ಒಂದು ಘಟನೆಯ ಚಿತ್ರೀಕರಣವನ್ನು ಕೂಡ ಅವರು ಮಾಡಿದ್ದಾರೆ. ಸಮಾಧಾನದ ವಿಚಾರ ಅಂತ ಅಂದರೆ ಭಾಳ ದೊಡ್ಡದೊಂದು ಘಟನೆ, ಯಾವುದೇ ರೀತಿಯಂಥ ಪ್ರಾಣಾಪಾಯ ಆಗದ ಇರೋ ರೀತಿಯಲ್ಲಿ ಮುಗ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.